ಹಾಯ್ ಗೆಳೆಯರೇ, ಒಂದು ದಿನ ನಾನು ಕಾಲೇಜಿನಿಂದ ಬೈಕ್ನಲ್ಲಿ ಮನೆಗೆ ಬಂದೆ. ಸಂಜೆ ಸಮಯ ಸುಮಾರು 6 ಗಂಟೆ. ಮನೆಯ ಎದುರು ದೊಡ್ಡಪ್ಪನ ಮನೆ. ಅಲ್ಲಿ ಸುನಿತಾ, ದೊಡ್ಡಪ್ಪನ ಮಗಳು, ಮನೆಯ ಹಾಲ್ನಲ್ಲಿ ಕೂತು ಫೋನ್ನಲ್ಲಿ ಏನೋ ನೋಡುತ್ತಿದ್ದಳು. ಅವಳು ಒಂದು ಕೆಂಪು ಸೀರೆಯಲ್ಲಿ ಕಡಿಮೆ ಎದೆಯ ಬ್ಲೌಸ್ನಲ್ಲಿ ಕಾಣುತ್ತಿದ್ದಳು. ಅವಳ ಕೂದಲು ಒಂದು ಬದಿಗೆ ಜಾರಿಕೊಂಡಿತ್ತು. ಕತ್ತಿನ ಮೇಲಿನ ಚಿನ್ನದ ಸರ ಹೊಳಪಿನಿಂದ ಮಿಂಚುತ್ತಿತ್ತು. ನಾನು ಕೂತ ಕೂಡಲೇ ಅವಳು ತಲೆ ಎತ್ತಿ, ಹಾಯ್ ಸುರೇಶ್, ಏನ್ ಚೆನ್ನಾಗಿ ಕಾಣ್ತೀಯಾ ಇವತ್ತು ಅಂತ ನಕ್ಕಳು. ಅವಳ ಕಣ್ಣುಗಳಲ್ಲಿ ಒಂದು ಚಿಲಿಪಿಲಿತನ, ಮಾದಕತೆ ಇತ್ತು. ನೀನು ಚೆನ್ನಾಗಿದ್ದೀಯಾ ಅಂತ ನಾನು ಹೇಳಿದೆ. ಅವಳು ಸೀರೆಯನ್ನು ಸರಿಮಾಡಿಕೊಂಡು, ಇವತ್ತು ತುಂಬಾ ಚಳಿ ಆಗ್ತಾ ಇದೆ, ಕಾಫಿ ಕುಡಿಯೋಣ ಅಂತ ಕೇಳಿದಳು. ನಾನು ಸರಿ ಅಂದೆ. ಅವಳು ಅಡುಗೆ ಮನೆಗೆ ಹೋಗಿ 2 ಕಾಫಿ ತಂದಳು. ಕಾಫಿ ಕುಡಿಯುವಾಗ ಅವಳ ಬೆರಳುಗಳು ಮಗ್ ಮೇಲೆ ಆಡ್ತಿದ್ದವು. ಒಂದೊಂದು ಚಲನೆಯೂ ನನ್ನ ಮನಸ್ಸಿಗೆ ಏನೋ ಮಾಡುತ್ತಿತ್ತು. ನೀನು ಯಾಕೋ ಇವತ್ತು ಜಾಸ್ತಿ ಚೆನ್ನಾಗಿ ಕಾಣುತ್ತಿದ್ದೀಯಾ ಅಂತ ಅವಳು ಮತ್ತೆ ಹೇಳಿದಳು. ಒಂದು ಕಾಮದ ನೋಟದಿಂದ, ನಿನ್ನ ಸೀರೆ ಚೆನ್ನಾಗಿದೆ ಅಂತ ನಾನು ಹೇಳಿದೆ. ಓ, ಇದು ಇಷ್ಟವಾಯ್ತಾ ಅಂತ ಅವಳು ಸೀರೆಯನ್ನು ಸ್ವಲ್ಪ ಎಳೆದು ತನ್ನ ಕೊರಳಿನ ಚಿನ್ನದ ಸರವನ್ನು ತೋರಿಸಿದಳು. ಕಣ್ಣುಗಳ ಮಾತುಕತೆ ಮತ್ತು ಮೌನವಾದ ಬಯಕೆ. ನಾವಿಬ್ಬರು ಹಾಲ್ನಲ್ಲಿ ಕೂತು ಸಿನಿಮಾ, ಸೀರಿಯಲ್ಗಳ ಬಗ್ಗೆ ಮಾತನಾಡಿದೆವು. ಆದರೆ ಅವಳ ಕಣ್ಣುಗಳು ನನ್ನ ಮೇಲೆ ಸದಾ ಇದ್ದವು. ನಿನಗೆ ಯಾವುದಾದರೂ ಗರ್ಲ್ಫ್ರೆಂಡ್ ಇದ್ದಾರಾ ಅಂತ ಅವಳು ಇದ್ದಕ್ಕಿದ್ದಂತೆ ಕೇಳಿದಳು. ಇಲ್ಲ ಅಂತ ನಾನು ಹೇಳಿದೆ. ಅಯ್ಯೋ, ಚೆನ್ನಾಗಿರೋ ಹುಡುಗ ನಿನಗೆ ಯಾರೂ ಇಲ್ವಾ ಅಂತ ಅವಳು ನಕ್ಕಳು. ಆದರೆ ಅವಳ ಮಾತಿನಲ್ಲಿ ಒಂದು ರೀತಿಯ ಮೋಹಕತೆ ಇದ್ದಂಗೆ ಕಂಡಿತು. ಅವಳ ಮಾತಿನ ರೀತಿ, ನಗು ನನ್ನ ಮನಸ್ಸಿನಲ್ಲಿ ಏನೋ ಆಲೋಚನೆ ಮೂಡತೊಡಗಿತ್ತು. ನಿನಗೆ ಮದುವೆ ಆಗಿಲ್ಲ, ಆದರೆ ಯಾರಾದರೂ ಇಷ್ಟ ಆಗಿರುತ್ತಾರೆ ಅಲ್ವಾ ಅಂತ ನಾನು ಕೇಳಿದೆ. ಇಷ್ಟ ಆಗಿರುವವರಿದ್ದಾರೆ, ಆದರೆ ಅವರಿಗೆ ಗೊತ್ತಿಲ್ಲ ಅಂತ ಅವಳು ಹೊರೆಗಣ್ಣನಿಂದ ಹೇಳಿದಳು. ಆ ಸಂಜೆ ದೊಡ್ಡಮ್ಮ ಬಂದಾಗ ನಾವು ಎಲ್ಲರೂ ಒಟ್ಟಿಗೆ ಊಟ ಮಾಡಿದೆವು. ಆದರೆ ಸುನಿತಾಳ ಕಣ್ಣುಗಳು, ಅವಳ ಮಾದಕ ನಗು ನನ್ನ ಮನಸ್ಸಿನಿಂದ ಹೊರಗೆ ಹೋಗಲಿಲ್ಲ. ಕೆಲ ದಿನಗಳ ನಂತರ ದೊಡ್ಡಪ್ಪನ ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇತ್ತು. ಸುನಿತಾ ಒಂದು ಟೈಟ್ ಜೀನ್ಸ್ನ ಜೊತೆ ಕಪ್ಪು ಟಾಪ್ನಲ್ಲಿ ಕಾಣುತ್ತಿದ್ದಳು. ಅವಳ ದೇಹದ ಆಕಾರ ಆ ಜೀನ್ಸ್ನಲ್ಲಿ ಇನ್ನೂ ಆಕರ್ಷಕವಾಗಿ ಕಾಣ್ತಿತ್ತು. ಕಾರ್ಯಕ್ರಮದ ಗದ್ದಲದಲ್ಲಿ ಅವಳು ನನ್ನ ಬಳಿಗೆ ಬಂದು, ಸುರೇಶ್, ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳಿದಳು. ಏನು ಅಂತ ನಾನು ಕೇಳಿದೆ. ಕಿಚನ್ನಲ್ಲಿ ಕೆಲವು ತರಬೇಕು ಅಂತ ಅವಳು ಹೇಳಿದಳು. ನಾವಿಬ್ಬರೂ ಕಿಚನ್ಗೆ ಹೋದೆವು. ಅವಳು ಒಂದು ಡಬ್ಬವನ್ನು ತೆಗೆಯಲು ಎತ್ತಿದಾಗ ಆಕಸ್ಮಿಕವಾಗಿ ಒಂದು ಚಮಚ ಕೆಳಗೆ ಬಿತ್ತು. ಓ, ಇದನ್ನ ತಗೋ ಅಂತ ಅವಳು ಕೆಳಗೆ ಬಗ್ಗಿದಳು. ಆಗ ಅವಳ ಟಾಪ್ ಸ್ವಲ್ಪ ಮೇಲೆ ಜಾರಿತು. ಅವಳ ಸೊಂಟದ ಆಕಾರ ಕಾಣಿಸಿತು. ನಾನು ಒಂದು ಕ್ಷಣ ಅವಳನ್ನೇ ನೋಡುತ್ತಿದ್ದೆ. ಏನೋ ತಪ್ಪಾಗಿ ನೋಡ್ತಿದೀಯಾ ಅಂತ ಅವಳು ನಕ್ಕಳು. ಆದರೆ ಅವಳ ಕಣ್ಣುಗಳು ಒಂದು ರೀತಿಯ ಮೋಹಕತೆಯಿಂದ ಮಿಂಚುತ್ತಿದ್ದವು. ನಾನೇನೂ ನೋಡಿಲ್ಲ ಅಂತ ನಾನು ಸುಮ್ಮನಾದೆ. ಓ ಸುಮ್ಮನಿರು, ನಿನ್ನ ಕಣ್ಣುಗಳು ಎಲ್ಲಾದರೂ ಓಡಾಡುತ್ತವೆ ಅಂತ ಅವಳು ತುಂಟತನದಿಂದ ಹೇಳಿದಳು. ಆ ಕ್ಷಣದಿಂದ ನಮ್ಮಿಬ್ಬರ ನಡುವೆ ಒಂದು ರೀತಿಯ ರಹಸ್ಯದ ಮಾತು ಶುರುವಾಯಿತು. ಅವಳ ಮಾತುಗಳು, ನೀನು ಇವತ್ತು ಚೆನ್ನಾಗಿ ಕಾಣ್ತಾ ಇದ್ದೀಯಾ, ನಿನಗೆ ಇಂಥ ಟಾಪುಗಳು ಇಷ್ಟವೇ ಅಂತ ಕೇಳಿದಳು. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಉದ್ವೇಗ ತುಂಬಿತು. ಮಾದಕ ಮಾತುಗಳು ಮತ್ತು ರಾತ್ರಿಯ ಆಹ್ವಾನ. ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ಮನೆಗೆ ಹೋಗೋಕೆ ರೆಡಿಯಾದರು. ಸುನಿತಾ ನನ್ನ ಬಳಿಗೆ ಬಂದು, ನೀನು ಇನ್ನೊಂದು ದಿನ ಬಾ, ಇಬ್ಬರೂ ಕಾಫಿ ಕುಡಿಯೋಣ ಅಂತ ಹೇಳಿದಳು. ಆ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಕಂಡಿತು. ನಾನು ಸರಿ ಅಂತ ಹೇಳಿ ಮನೆಗೆ ಬಂದೆ. ಆದರೆ ಅವಳ ಆ ನಗು, ಆ ಕಣ್ಣುಗಳು, ಆ ಮಾದಕ ಮಾತುಗಳು ನನ್ನ ಮನಸ್ಸಿನಿಂದ ಹೊರಗೆ ಹೋಗಲಿಲ್ಲ. ಸುನಿತಾ ನನಗೆ ಫೋನ್ ಮಾಡಿದಳು. ಸುರೇಶ್, ಇವತ್ತು ನಮ್ಮ ಮನೆಗೆ ಬಾ, ನಾನು ಒಬ್ಬಳೇ ಇರೋದು ಅಂತ ಹೇಳಿದಳು. ನಾನು ಸರಿ ಅಂತ ಒಪ್ಪಿಕೊಂಡೆ. ಆ ದಿನ ದೊಡ್ಡಮ್ಮ ಊರಿಗೆ ಹೋಗಿದ್ದರು. ಮನೆಯಲ್ಲಿ ಸುನಿತಾ ಒಬ್ಬಳೇ ಇದ್ದಳು. ನಾನು ಮನೆಗೆ ಹೋದಾಗ ಅವಳು ಒಂದು ತೆಳ್ಳಗಿನ ಗುಲಾಬಿ ಸೀರೆಯಲ್ಲಿ ಕಡಿಮೆ ಎದೆಯ ಬ್ಲೌಸ್ನಲ್ಲಿ ಕಾಣುತ್ತಿದ್ದಳು. ಅವಳ ಕೂದಲು ಹಾಗೆಯೇ ಬಿಟ್ಟಿದ್ದಳು. ಬಾ, ಕೂತ್ಕೋ ಅಂತ ಅವಳು ನನ್ನನ್ನು ಸೋಫಾದಲ್ಲಿ ಕುರಿಸಿದಳು. ನಿನಗೆ ಏನಾದರೂ ಕುಡಿಯೋಕೆ ಬೇಕಾ ಅಂತ ಕೇಳಿದಳು. ಕಾಫಿ ಸಾಕು ಅಂತ ನಾನು ಹೇಳಿದೆ. ಅವಳು ಕಾಫಿ ತಂದಾಗ ಉದ್ದೇಶಪೂರ್ವಕವಾಗಿ ನನ್ನ ಪಕ್ಕದಲ್ಲಿ ಕೂತಳು. ಅವಳ ತೊಡೆ ಸ್ವಲ್ಪ ನನ್ನ ತೊಡೆಗೆ ತಾಗಿತ್ತು. ಸುರೇಶ್, ನೀನು ಯಾಕೋ ಒಬ್ಬನೇ ಇದ್ದೀಯಾ, ಗರ್ಲ್ಫ್ರೆಂಡ್ ಇದ್ದರೆ ಖುಷಿಯಾಗಿರಬಹುದು ಅಂತ ಅವಳು ಮಾದಕವಾಗಿ ಹೇಳಿದಳು. ನಿನಗೆ ಯಾರಾದರೂ ಇಷ್ಟ ಆಗಿದ್ದಾರೆಯೇ ಅಂತ ನಾನು ಕೇಳಿದೆ. ಒಬ್ಬನಿದ್ದಾನೆ, ಆದರೆ ಅವನಿಗೆ ಗೊತ್ತಿಲ್ಲ ಅಂತ ಅವಳು ಕಣ್ಣು ಸಿಂಗರಿಸಿ ನನ್ನ ಕಡೆಗೆ ನೋಡಿದಳು. ನಿನಗೆ ಈ ರೀತಿಯ ಸೀರೆ ಇಷ್ಟವಾ ಅಂತ ಅವಳು ಸೀರೆಯನ್ನು ಸ್ವಲ್ಪ ಎಳೆದು ತನ್ನ ಸೊಂಟವನ್ನು ತೋರಿಸಿದಳು. ಅವಳ ಸೊಂಟದ ಮೇಲೆ ಒಂದು ಚಿಕ್ಕ ಚಿನ್ನದ ಸರ ಇತ್ತು, ಆಕರ್ಷಕವಾಗಿ ಕಾಣುತ್ತಿತ್ತು. ಚೆನ್ನಾಗಿದೆ
ಅಂತ ನಾನು ಹೇಳಿದೆ. ಆದರೆ ನನ್ನ ಕಣ್ಣುಗಳು ಅವಳ ಸೊಂಟದಿಂದ ಕದಲಲಿಲ್ಲ. ನೀನು ಯಾಕೋ ಇವತ್ತು ಜಾಸ್ತಿ ನೋಡ್ತಿದೀಯಾ ಅಂತ ಅವಳು ನಕ್ಕಳು. ಆದರೆ ಅವಳ ಮಾತಿನಲ್ಲಿ ಒಂದು ರೀತಿಯ ಆಹ್ವಾನ ಇತ್ತು. ಆ ದಿನ ನಾವಿಬ್ಬರೂ ಸಿನಿಮಾ ನೋಡೋಕೆ ಕೂತೆವು. ಸಿನಿಮಾದಲ್ಲಿ ಒಂದು ರೊಮ್ಯಾಂಟಿಕ್ ಸೀನ್ ಬಂದಾಗ ಅವಳು, ಇಂಥ ಸೀನ್ಗಳು ನಿನಗೆ ಇಷ್ಟವಾಯಿತೆ ಅಂತ ಕೇಳಿದಳು. ಹೌದು, ಚೆನ್ನಾಗಿವೆ. ಆದರೆ ಇಂಥದ್ದು ರಿಯಲ್ ಲೈಫ್ನಲ್ಲಿ ಆಗೋದು ಕಷ್ಟ ಅಂತ ನಾನು ಹೇಳಿದೆ. ಅಯ್ಯೋ, ಒಂದು ವೇಳೆ ಆಗಿದ್ದರೆ ಅಂತ ಅವಳು ನನ್ನ ಕೈಯನ್ನು ಸ್ವಲ್ಪ ಒತ್ತಿದಳು. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಉದ್ವೇಗ ಶುರುವಾಯಿತು. ಅಷ್ಟರಲ್ಲಿ ಮನೆಯ ಒಳಗೆ ಯಾರೋ ಬಂದಂಗೆ ಆಯಿತು. ನೋಡಿದರೆ ದೊಡ್ಡಪ್ಪ ದೊಡ್ಡಮ್ಮ ಬಂದಿದ್ದರು. ಅಲ್ಲಿಂದ ಸುನಿತಾ ಎದ್ದು ಹೋದಳು. ನಾನು ಸ್ವಲ್ಪ ಹೊತ್ತು ಆದ ಮೇಲೆ ಮನೆಗೆ ಹೋದೆ. ನಿಷಿದ್ಧ ಆನಂದ ಮತ್ತು ಪಶ್ಚಾತ್ತಾಪ. ಇನ್ನಷ್ಟು ಸಂಜೆ ಸುನಿತಾ ನನಗೆ ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿದಳು. ಸುರೇಶ್, ನಾಳೆ ಶಾಪಿಂಗ್ಗೆ ಹೋಗೋಣ. ನೀನು ಬರ್ತೀಯಾ? ಬಾ, ನಿನಗೂ ಏನಾದರೂ ತಗೊಳ್ಳುವಂತೆ ಅಂದಳು. ನಾನು ಸರಿ ಅಂತ ಒಪ್ಪಿಕೊಂಡೆ. ಶಾಪಿಂಗ್ ಮಾಲ್ಗೆ ಹೋದಾಗ ಅವಳು ಒಂದು ಟೈಟ್ ಗುಲಾಬಿ ಡ್ರೆಸ್ನಲ್ಲಿ ಕಾಣುತ್ತಿದ್ದಳು. ಆ ಡ್ರೆಸ್ನಲ್ಲಿ ಅವಳು ಇನ್ನೂ ಆಕರ್ಷಕವಾಗಿ ಕಾಣುತ್ತಿದ್ದಳು. ಅವಳು ಒಂದು ಬಟ್ಟೆಯನ್ನು ತೆಗೆದು, ಇದು ಚೆನ್ನಾಗಿದೆಯಾ ಅಂತ ಕೇಳಿದಳು. ನಿನಗೆ ಎಲ್ಲವೂ ಚೆನ್ನಾಗಿ ಇರುತ್ತೆ ಅಂತ ನಾನು ಹೇಳಿದೆ. ಅಯ್ಯೋ, ಇಷ್ಟು ಚೆನ್ನಾಗಿ ಹೊಗಳೋದು ಯಾರಿಗಾದರೂ ಕಲಿಸಿಕೊಂಡೀಯಾ ಅಂತ ಅವಳು ನಕ್ಕಳು. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಮದ ಆಕರ್ಷಣೆ ಇತ್ತು. ಶಾಪಿಂಗ್ ಮಾಡುವಾಗ ಅವಳು ಒಂದು ಒಳಬಟ್ಟೆಯ ಶಾಪ್ಗೆ ನನ್ನನ್ನು ಕರ್ಕೊಂಡು ಹೋದಳು. ನಿನಗೆ ಇಂಥದ್ದು ಇಷ್ಟವಾಯಿತೆ ಅಂತ ಒಂದು ಲೇಸ್ನ ಒಳಬಟ್ಟೆಯನ್ನ ತೋರಿಸಿದಳು. ನಾನು ಒಂದು ಕ್ಷಣ ಶಾಕ್ ಆದೆ. ಆದರೆ ಅದು ಚೆನ್ನಾಗಿದೆ ಅಂತ ಹೇಳಿದೆ. ನಿನಗೆ ಚೆನ್ನಾಗಿದೆ ಅಂದರೆ ತಗೋ ಅಂತ ಅವಳು ಕಣ್ಣು ಸಿಂಗರಿಸಿದಳು. ಶಾಪಿಂಗ್ ಮುಗಿದ ಮೇಲೆ ನಾವಿಬ್ಬರೂ ಕಾಫಿ ಶಾಪ್ಗೆ ಹೋದೆವು. ಅವಳು ಕಾಫಿಯನ್ನ ಕುಡಿಯುವಾಗ ತನ್ನ ತುಟಿಗಳಿಂದ ಕಾಫಿಯನ್ನ ಸಿಪ್ ಮಾಡುತ್ತಿದ್ದಳು. ಆ ಚಲನೆಯೇ ಒಂದು ರೀತಿಯ ಆಕರ್ಷಣೆ ತುಂಬಿತ್ತು. ಸುರೇಶ್, ನೀನು ಯಾಕೋ ಇವತ್ತು ಸುಮ್ಮನಿದ್ದೀಯಾ? ಏನಾದರೂ ಆಲೋಚನೆಯೇ ಅಂತ ಕೇಳಿದಳು. ಏನಿಲ್ಲ, ನಿನ್ನ ಜೊತೆಗೆ ಇರೋದೇ ಖುಷಿಯಾಗಿದೆ ಅಂತ ನಾನು ಹೇಳಿದೆ. ಓ, ಇಷ್ಟು ಖುಷಿಯಾಯಿತೆ? ಇನ್ನು ಏನಾದರೂ ಆಗಬಹುದು ಅಂತ ಅವಳು ಮಾದಕವಾಗಿ ನಕ್ಕಳು. ಆ ದಿನ ನಾವಿಬ್ಬರ ನಡುವಿನ ಆಕರ್ಷಣೆ ಇನ್ನೂ ಗಾಢವಾಯಿತು. ಅವಳ ಮಾತುಗಳು ಶಾಪಿಂಗ್ ಮಾಡಿ ನೇರವಾಗಿ ಮನೆಗೆ ಹೋದೆವು. ಮನೆಯಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಇರಲಿಲ್ಲ. ನಾನು ಟಿವಿ ನೋಡುತ್ತಾ ಕುಳಿತೆ. ಅವಳು ಮನೆ ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬಂದಳು. ಕಪ್ಪು ಶಾರ್ಟ್ ಡ್ರೆಸ್ ಹಾಕಿಕೊಂಡು ಬಂದು ನನ್ನ ಪಕ್ಕದಲ್ಲಿ ಕುಳಿತಳು. ಸಿನಿಮಾ ಶುರುವಾಗಿತ್ತು. ಒಂದು ಕಂಬಳಿಯನ್ನ ತಂದು ಇಬ್ಬರ ಮೇಲೆ ಹೊದ್ದಳು. ಚಳಿಯಾಗಿದೆ ಅಲ್ವಾ ಅಂತ ಅವಳು ನನ್ನ ಕಡೆಗೆ ಹೊರಳಿದಳು. ಆ ಕ್ಷಣದಲ್ಲಿ ಅವಳ ದೇಹದ ಶಾಖ ನನಗೆ ತಾಗಿತ್ತು. ಸುರೇಶ್, ನಿನಗೆ ಇಂಥ ಸಿನಿಮಾಗಳು ಇಷ್ಟವಾಯಿತೆ ಅಂತ ಮೊಬೈಲ್ನಲ್ಲಿ ಒಂದು ವಿಡಿಯೋ ತೋರಿಸಿ ಕೇಳಿದಳು. ಹೌದು, ಚೆನ್ನಾಗಿವೆ ಅಂತ ನಾನು ಹೇಳಿದೆ. ಅವಳು ನಕ್ಕು, ನೀನು ಯಾಕೋ ಇವತ್ತು ಜಾಸ್ತಿ ರೊಮ್ಯಾಂಟಿಕ್ ಆಗಿದೀಯಾ ಅಂತ ಹೇಳಿದಳು. ಆಗ ಸಿನಿಮಾದಲ್ಲಿ ಒಂದು ರೊಮ್ಯಾಂಟಿಕ್ ಸೀನ್ ಬಂದಿತ್ತು. ಇಂಥ ಕ್ಷಣಗಳು ರಿಯಲ್ ಲೈಫ್ನಲ್ಲಿ ಆಗಿದ್ದರೆ ಅಂತ ಅವಳು ಕೇಳಿದಳು. ಆದರೆ ಆ ಮಾತಿನಲ್ಲಿ ಒಂದು ರೀತಿಯ ಆಹ್ವಾನ ಇತ್ತು. ನಾನು ಧೈರ್ಯ ಮಾಡಿ, ಆಗಿದ್ದರೆ ಇವತ್ತಿನ ರಾತ್ರಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅವಳು ನನ್ನ ಕೈಯನ್ನ ಒತ್ತಿ, ನೀನು ಯಾಕೋ ಇವತ್ತು ಧೈರ್ಯವಾಗಿದೀಯಾ ಅಂತ ಮಾದಕವಾಗಿ ನಕ್ಕಳು. ಆ ಕ್ಷಣದಲ್ಲಿ ನಾವಿಬ್ಬರ ಕಣ್ಣುಗಳು ಒಂದಾದವು. ಅವಳ ತುಟಿಗಳು ನನ್ನ ಕಡೆಗೆ ಸ್ವಲ್ಪ ಹತ್ತಿರವಾದವು. ಆದರೆ ಆಗಲೇ ದೊಡ್ಡಪ್ಪನ ಕಾಲ್ ಬಂದಿತ್ತು. ಸುನೀತಾ, ಇವತ್ತು ರಾತ್ರಿ ನಾವು ಬರೋದಿಲ್ಲ, ನೀನು ಮನೆಯನ್ನು ನೋಡಿಕೋ ಅಂತ ಹೇಳಿದರು. ಸರಿ ಅಂತ ಸುನೀತಾ ಕಾಲ್ ಮುಗಿಸಿದಳು. ಇವತ್ತು ರಾತ್ರಿ ನಾವಿಬ್ಬರೇ ಇದ್ದೀವಿ ಅಂತ ಅವಳು ಕಣ್ಣು ಸಿಂಗರಿಸಿ ಹೇಳಿದಳು. ಸಿನಿಮಾ ಮುಗಿದ ಮೇಲೆ ಸುನೀತಾ ಎದ್ದು, ಸುರೇಶ್, ರಾತ್ರಿ ಇಲ್ಲೇ ಇರ್ತೀಯಾ ಅಂತ ಕೇಳಿದಳು. ಹೌದು, ಇರ್ತೀನಿ ಅಂತ ನಾನು ಹೇಳಿದೆ. ಅವಳು, ಸರಿ, ಬೆಡ್ರೂಮ್ಗೆ ಬಾ, ಅಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿದಳು. ಅವಳ ಬೆಡ್ರೂಮ್ಗೆ ಹೋದಾಗ ಅವಳು ಬಾಗಿಲನ್ನ ಮುಚ್ಚಿದಳು. ನಿನಗೆ ಈ ಡ್ರೆಸ್ ಇಷ್ಟವಾಯಿತೆ ಅಂತ ಅವಳು ತನ್ನ ಡ್ರೆಸ್ನ ಒಂದು ಭಾಗವನ್ನು ಎಳೆದು ತೋರಿಸಿದಳು. ಅವಳ ದೇಹದ ಆಕಾರ ಆ ಡ್ರೆಸ್ನಿಂದ ಸ್ಪಷ್ಟವಾಗಿ ಕಾಣ್ತಿತ್ತು. ಚೆನ್ನಾಗಿದೆ ಅಂತ ನಾನು ಹೇಳಿದೆ. ಅವಳು ಹತ್ತಿರ ಬಂದು, ನೀನು ಯಾಕೋ ಇವತ್ತು ಸುಮ್ಮನಿದ್ದೀಯಾ, ಏನಾದರೂ ಹೇಳು ಅಂತ ಮಾದಕವಾಗಿ ಮಾತಾಡಿದಳು. ನಿನ್ನ ಜೊತೆಗೆ ಇರೋದೇ ಒಂದು ರೀತಿಯ ಖುಷಿ ಅಂತ ನಾನು ಹೇಳಿದೆ. ಆಗ ಅವಳು ನನ್ನ ಕೈಯನ್ನು ಹಿಡಿದು, ನಿನಗೆ ಇನ್ನೂ ಜಾಸ್ತಿ ಖುಷಿ ಕೊಡಬಹುದು ಅಂತ ಕಿವಿಯಲ್ಲಿ ಗುಣಗಿದಳು. ಅವಳ ಆ ಮಾತಿಗೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಉದ್ವೇಗ ಶುರುವಾಯಿತು. ಅವಳು ನನ್ನ ಕಡೆಗೆ ಹೊರಳಿ ತನ್ನ ತುಟಿಗಳನ್ನ ನನ್ನ ತುಟಿಗಳಿಗೆ ಹತ್ತಿರ ತಂದಳು. ಸುರೇಶ್, ನಾವಿಬ್ಬರೂ ಚೆನ್ನಾಗಿ ಆಟ ಆಡಬಹುದು ಅಂತ ಗುಣಗಿದಳು. ಆ ಕ್ಷಣದಲ್ಲಿ ನಾವಿಬ್ಬರೂ ಒಂದಾದೆವು. ಅವಳ ಡ್ರೆಸ್ನ ಜಿಪ್ ನಿಧಾನವಾಗಿ ಕೆಳಗಿಳಿಯಿತು.
ಅವಳ ದೇಹದ ಸೌಂದರ್ಯ ಆಕರ್ಷಕವಾಗಿ ಕಾಣುತ್ತಿತ್ತು. ಅವಳ ಮಾವಿನ ಹಣ್ಣುಗಳು ಬಿಗಿಯಾಗಿ ಆಕರ್ಷಕವಾಗಿ ಕಾಣುತ್ತಿದ್ದವು. ಅವಳ ಕೂದಲು ತೆರೆದುಕೊಂಡು ಬೆನ್ನ ಮೇಲೆ ಜಾರಿತ್ತು. ನಾನು ಅವಳ ಸೊಂಟವನ್ನು ಸ್ಪರ್ಶಿಸಿದಾಗ ಅವಳ ದೇಹದ ಶಾಖ ನನ್ನನ್ನು ಕೆರಳಿಸಿತು. ನೀನು ಇದನ್ನ ಬಯಸಿದ್ದೆ ಅಲ್ವಾ ಅಂತ ಅವಳು ಮಾದಕವಾಗಿ ಕೇಳಿದಳು. ನಾವಿಬ್ಬರೂ ಆ ಕ್ಷಣದಲ್ಲಿ ಎಲ್ಲವನ್ನೂ ಮರೆತು ಒಂದು ರೀತಿಯ ಆಟದಲ್ಲಿ ಮುಳುಗಿದೆವು. ಅವಳ ಮಾವಿನ ಹಣ್ಣು ನನ್ನನ್ನು ಇನ್ನೂ ಕೆರಳಿಸಿತು. ಆ ರಾತ್ರಿ ನಾವಿಬ್ಬರೂ ಒಂದು ರೀತಿಯ ನಿಷೇಧಿತ ಆನಂದದಲ್ಲಿ ಮುಳುಗಿದೆವು. ಪಶ್ಚಾತ್ತಾಪ ಮತ್ತು ಪಾಠ. ಆದರೆ ಆ ರಾತ್ರಿಯ ನಂತರ ಬೆಳಿಗ್ಗೆ ಎದ್ದಾಗ ಒಂದು ರೀತಿಯ ಪಶ್ಚಾತ್ತಾಪ ನಮ್ಮಿಬ್ಬರನ್ನು ಕಾಡಿತು. ಸುರೇಶ್, ಇದು ತಪ್ಪಾಯಿತು. ಆದರೆ ನಾನು ನಿನ್ನ ಜೊತೆಗೆ ಖುಷಿಯಾಗಿದ್ದೆ ಅಂತ ಸುನಿತಾ ಹೇಳಿದಳು. ನಾನು ಖುಷಿಯಾಗಿದ್ದೆ, ಆದರೆ ಇದು ನಮ್ಮ ಕುಟುಂಬಕ್ಕೆ ತಿಳಿದರೆ ಅಂತ ನಾನು ಕೇಳಿದೆ. ಯಾರಿಗೂ ಗೊತ್ತಾಗದಂಗೆ ಇರೋಣ ಅಂತ ಅವಳು ಹೇಳಿದಳು. ಆದರೆ ಆಕೆಯ ಕಣ್ಣುಗಳಲ್ಲಿ ಒಂದು ರೀತಿಯ ದುಗುಡ ಇತ್ತು. ನಾವಿಬ್ಬರೂ ಆ ಕ್ಷಣದ ಆನಂದದಲ್ಲಿ ಮುಳುಗಿದ್ದರೂ ನಮ್ಮ ಕುಟುಂಬದ ಸಂಬಂಧ, ಸಮಾಜದ ಭಯ ನಮ್ಮನ್ನು ಪಶ್ಚಾತ್ತಾಪಕ್ಕೆ ಒಡ್ಡಿತು. ನಾವು ಇದನ್ನು ಮುಂದೆ ಮಾಡಬಾರದು ಅಂತ ಸುನಿತಾ ಹೇಳಿದಳು. ಆದರೆ ಆಕೆಯ ಮಾತಿನಲ್ಲಿ ಒಂದು ರೀತಿಯ ಬೇಸರ ಇನ್ನೂ ಉಳಿದಿತ್ತು. ನಾನು ಮನೆಗೆ ಬಂದಾಗ ಆ ತಪ್ಪಿನ ಭಾವನೆ ನನಗೆ ಇನ್ನೂ ಕಾಡ್ತಾ ಇದೆ. ಇದು ನಮ್ಮ ಜೀವನದ ಅತಿ ದೊಡ್ಡ ತಪ್ಪು. ಇದನ್ನು ಯಾರೂ ಮಾಡಬಾರದು. ಗಮನಿಸಿ, ಈ ಕಥೆಯು ವಾಸ್ತವಿಕತೆಯನ್ನು ಪ್ರತಿನಿಧಿಸುವುದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಸಂಬಂಧಗಳನ್ನು ಗೌರವಿಸಿ, ತಪ್ಪು ಮಾರ್ಗದಿಂದ ದೂರವಿರಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಥೆಗಳಿಗಾಗಿ ಕಾಯಿರಿ. ಧನ್ಯವಾದಗಳು.